ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಹಲ್ವಾ ಮಾಡೋಣ ಅಂತ ಹಲ್ವಾ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಪ್ಪ ಮತ್ತು ಏಲಕ್ಕಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮು, 1 ಕಪ್ ಸಕ್ಕರೆ ಮತ್ತು ಒಂದು 5 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಮತ್ತು ಹಾಲನ್ನ ತೊಗೊಂಡಿದ್ದೀನಿ. ನೋಡ್ರಿ, ಇದಕ್ಕೆ ಮಾಡೋಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು. ಸ್ವಲ್ಪ ತುಪ್ಪನೇ ಜಾಸ್ತಿನೇ ಬೇಕು, ಅಂದ್ರೇ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ಬಾದಾಮನ್ನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನೋಡ್ರಿ, ಅದೇ ತುಪ್ಪಕ್ಕೆ ನಾನು ಏನು ತುರಿದಿಟ್ಕೊಂಡಿದ್ನಲ್ವ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೇ ಇನ್ನೊಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ, ಸಣ್ಣ ಉರಿಯಲ್ಲಿ ಇಟ್ಕೊಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಾಗುತ್ತೆ. ನಿಧಾನವಾಗಿ ಮಾಡಬೇಕು ಇದನ್ನು, ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. 1 ನಿಮಿಷ ಮುಚ್ಚಿಟ್ಟು ಮತ್ತೆ ಅದನ್ನು ತೆಗೆದು ಮತ್ತೆ ಸ್ಪೂನಿಂದ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗಿಬಿಡುತ್ತೆ. ಹಾಗಾಗಿ ಇವಾಗ ಮತ್ತೆ 2 ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಫುಲ್ ಹೋಗಬೇಕು. ಅದು ಕ್ವಾಂಟಿಟಿ ಏನು ಹಾಕಿರ್ತೀವಲ್ಲ ಅದು ಒಂದು ಅರ್ಧ ಆಗಿರಬೇಕು, ಸ್ವಲ್ಪ ಕಡಿಮೆ ಆಗಿರಬೇಕು. ಅಲ್ಲಿಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಧಾನ ಉರಿಯಲ್ಲಿ. ಏನಿಲ್ಲ ಅಂದರೂ ಒಂದು 1/2 ಅವರ್ ತೊಗೊತೇನೆ ನೋಡ್ರಿ ಇದು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಗೆ ಹಾಲನ್ನು ಕುದಿಸ್ಲಿಕ್ಕೆ ಇಟ್ಕೊಂಡೀನಿ. ಸ್ವಲ್ಪ ಗಟ್ಟಿ ಹಾಲು ತೊಗೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಗಟ್ಟಿ ಹಾಲನ್ನ ಹಾಕ್ಕೊತಾ ಇದ್ದೀನಿ, ಅದನ್ನು ಕಾಯಕ್ಕಿಟ್ಟಿದ್ದೆ. ಇವಾಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಒಂದು 2 ನಿಮಿಷ ಚೆನ್ನಾಗಿ ಬೇಯಬೇಕು. ಇವಾಗ ಮುಚ್ಚಿಟ್ಟು ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೋಡಿರಿ ಚೆನ್ನಾಗಿ ಬೆಂದದ ಹಲ್ವಾ. ಇದಕ್ಕೆ ಇವಾಗ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮತ್ತು ನಾನೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಸಕ್ಕರೆ ಹಾಕಿದ್ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ, ಇನ್ನೂ ಅದರಲ್ಲೇ ಸ್ವಲ್ಪ ಬೇಯುತ್ತೆ ಕ್ಯಾರೆಟು. ಮತ್ತು ಇದಕ್ಕೆ 2 ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಟೋಟಲ್ ನಾನು ಬಳಸಿರೋದು 8 ರಿಂದ 10 ಸ್ಪೂನು ತುಪ್ಪನ ಸೇರಿಸಿದ್ದೀನಿ. ಇವಾಗ ಇದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡದ್ದು ನೋಡ್ರಿ. ನೀರೆಲ್ಲ ಹೋಗೋ ತನಕ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಹಲ್ವಾ ರೆಡಿ ಆಯ್ತು ನೋಡ್ರಿ ನಮ್ಮದು. ಇವಾಗ ಸರ್ವ್ ಮಾಡಿದ್ದೀನಿ. ಸೂಪರಾಗಿದೆ ನೋಡ್ರಿ, ನೀವು ಟ್ರೈ ಮಾಡಿ.